ಒಬ್ಬ ಬಡ ಮೀನುಗಾರನ ಮಗ ಬಾಲ್ಯದಲ್ಲಿ ಮನೆ ಮನೆಗೆ ಪೇಪರ್ ಹಂಚ್ತಿದ್ದ ಒಬ್ಬ ಹುಡುಗ ಮುಂದೆ ಒಂದು ದಿನ ಅದೇ ದೇಶದ ರಾಷ್ಟ್ರಪತಿಯಾದ್ರು ಅಂದ್ರೆ ನಂಬ್ತೀಯಾ? ಇದು ಬೇರೆ ಯಾರದ್ದೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕಥೆ. ಬಾಲ್ಯದಲ್ಲಿ ಓದೋಕೆ ಅವರ ಹತ್ರ ಕಾಸಿರ್ಲಿಲ್ಲ ಮಗ, ಆದ್ರೆ ಕಲಿಯೋಕೆ ಬೆಂಕಿ ಅಂತ ಹಸಿವಿತ್ತು. ದಿನಾ ಬೆಳಗ್ಗೆ 4 ಗಂಟೆಗೆ ಎದ್ದು ಓದಿ ಆಮೇಲೆ ಪೇಪರ್ ಹಂಚೋಕೆ ಹೋಗ್ತಿದ್ರು. ಒಂದ್ಸಲ ಅವರ ರಾಕೆಟ್ ಪ್ರಾಜೆಕ್ಟ್ ಫೇಲ್ ಆಯ್ತು. ಇಡೀ ಟೀಮ್ ಕಣ್ಣೀರಿಡ್ತಾ ಇತ್ತು. ಆದ್ರೆ ಕಲಾಂ ಸರ್ ಸೋಲನ್ನ ಒಪ್ಕೊಳ್ಳಿಲ್ಲ. ಅವರು ಹೇಳಿದ್ದು ಒಂದೇ ಮಾತು: ಈ ಸೋಲು ನನ್ನನ್ನ ಇನ್ನೂ ಗಟ್ಟಿಗೊಳಿಸುತ್ತೆ ಅಷ್ಟೇ. ವರ್ಷಗಳ ಕಠಿಣ ಪರಿಶ್ರಮದ ನಂತರ ಅದೇ ಮನುಷ್ಯ ಭಾರತದ ಮಿಸೈಲ್ ಮ್ಯಾನ್ ಆದ್ರು. ಇಡೀ ಪ್ರಪಂಚವೇ ಅವರಿಗೆ ಎದ್ದು ನಿಂತು ಸಲಾಂ ಹೊಡೀತು. ಈ ಕಥೆಯಿಂದ ನಮಗೆ ಸಿಗೋ ಪಾಠ ಏನು ಗೊತ್ತಾ? ನಿನ್ನ ಶುರುವಾತು ಚಿಕ್ಕದಿರಬಹುದು ಸ್ನೇಹಿತ, ಆದ್ರೆ ನಿನ್ನ ಕನಸುಗಳು ಯಾವತ್ತೂ ಚಿಕ್ಕದಿರಬಾರದು. ನೀನು ಸತತವಾಗಿ ಪರಿಶ್ರಮ ಹಾಕಿದ್ರೆ ಒಂದು ದಿನ ಈ ಇಡೀ ಪ್ರಪಂಚ ನಿನ್ನ ಕಥೆಯನ್ನ ಕೇಳುತ್ತೆ.